ಫ್ರೆಂಡ್ಸ್, ಇಂಥವೆಲ್ಲರ ಮಾತಿರಲ್ಲ ಯಾನ್ ನಿಖಲ್ ಮೊಕೆದ ವೆಂಕಟೇಶ್. ಈ ವಿಡಿಯೋದಲ್ಲಿ ನಿಮಗೆ ಚತುರ್ಮುಖ ಬಸದಿ ಹಾಗೂ ಗೋಮಟೇಶ್ವರ ಬೆಟ್ಟದ ಗೊತ್ತಿಲ್ಲದ ಕುತೂಹಲಕರ ಸಂಗತಿಯನ್ನು ಹೇಳಲಿದ್ದೇನೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡಿಬಿಡಿ. ಹಲೋ ಸರ್, ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಕ್ವಶನ್ ಇದೆ. ಅದನ್ನು ದೂರ ಮಾಡಲಿಕ್ಕೆ ಸಂದೇಹವನ್ನು ದೂರ ಮಾಡಲಿಕ್ಕೆ ಸ್ವಲ್ಪ ಕ್ವಶನ್ ಕೇಳಲಿಕ್ಕಿದೆ. ಆ ಕ್ವಶನನ್ನು ನೀವು ಹೇಳ್ಬೋದಾ ಆನ್ಸರ್? ನಮ್ಗೆ ಗೊತ್ತಿದ್ದನ್ನೇ ಹೇಳ್ತೇವೆ ನಾವು. ಓಕೆ ಸರ್. ನಮ್ಮ ಶ್ರವಣಬೆಳಗೊಳದಲ್ಲಿ ಮತ್ತು ಕಾರ್ಕಳದ ಗೋಮಟೇಶ್ವರ ಇದೆ, ಅದರಲ್ಲಿ ಹೇಗೆ ಭಿನ್ನವಾಗಿರ್ತದೆ? ಭಿನ್ನವಾಗಿ ಅಂತ ಹೇಳಿದ್ರೆ, ಶ್ರವಣಬೆಳಗೊಳದಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆ ಆದಂಥ ಮೂರ್ತಿ ಅದು. ಏಕಶಿಲಾಮೂರ್ತಿ. ಇದು ಕೂಡ ಏಕಶಿಲಾಮೂರ್ತಿಯೇ. ಅದರ ವ್ಯತ್ಯಾಸ ಏನಂತ ಹೇಳಿದ್ರೆ, ಅದು ಅಷ್ಟು ಎತ್ತರದ ಪರ್ವತವನ್ನೇ ಕಡಿದು ಮಾಡಿದಂಥ ಮೂರ್ತಿ. ಯಾವುದು? ಶ್ರವಣಬೆಳಗೊಳದ್ದು. ಅದು 58 ಅಡಿ ಎತ್ತರ ಇದೆ. 981ನೇ ಇಸ್ವಿಯಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿಸಿದ್ದಾರೆ. ಓಕೆ. ಈ ಕಾರ್ಕಳದ ಮೂರ್ತಿ ವ್ಯತ್ಯಾಸ ಏನಂತ ಹೇಳಿದ್ರೆ, ಇದನ್ನು ಬೇರೆ ಕಲ್ಲಿನಿಂದ ಮಾಡಿ ಇದನ್ನು ಪ್ರತಿಷ್ಠೆ ಮಾಡಿಸಿದ್ದಾರೆ. ಇನ್ನಂತ ಹೇಳಿದರೆ ಅಷ್ಟೇ, ಅದು ಅಷ್ಟು ಎತ್ತರದ ಪರ್ವತವನ್ನು ಕಡಿದು ಮಾಡಿದಂಥದ್ದು. ಇದು ಮೂರ್ತಿ ಮಾಡಿ ನಿಲ್ಲಿಸಿದಂಥದ್ದು. ಇದನ್ನು 1432ನೇ ಇಸ್ವಿಯಲ್ಲಿ ಇದನ್ನು ಪ್ರತಿಷ್ಠೆ ಮಾಡಿಸಿದ್ದಾರೆ. ಓಕೆ, ಹೌದು. ಇನ್ನು ಕಾರ್ಕಳದಲ್ಲಿ ಮೊದಲು ಯಾವ ರಾಜವಂಶದವರೆಲ್ಲ ಆಳ್ತಾ ಇದ್ರು? ಇಲ್ಲಿ ಕಾರ್ಕಳದಲ್ಲಿ ಆಳುವಂಥ ಅರಸರಿಗೆ ಇದು ತೌಳವ ದೇಶ ಅಂತ ಹೇಳ್ತಾರೆ, ತುಳುನಾಡು ಅಂತ ಹೇಳ್ತಾರೆ. ತುಳು ಭಾಷೆ ಮಾತನಾಡುವಂಥ ಜನಸಂಖ್ಯೆ ಜಾಸ್ತಿ ಇದ್ದ ಕಡೆ ಇದಕ್ಕೆ ತುಳುನಾಡು ಅಂತ ಹೇಳ್ತಾರೆ. ಈ ತುಳುನಾಡಿನಲ್ಲಿ ಬರುವಂಥ ಎಷ್ಟೋ ರಾಜವಂಶ ಮನೆತನಗಳಿರ್ತದೆ. ಇದರಲ್ಲಿ ಕಾರ್ಕಳದಲ್ಲಿ ಆಳುವಂಥ ಮನೆತನಕ್ಕೆ ಬೈರರಸರು ಅಂತ ಹೇಳುವಂಥ ಹೆಸರು ಬರ್ತದೆ. ಅದರಲ್ಲಿ ವೀರಪಾಂಡ್ಯ ಅಂತ ಹೇಳುವ ಒಬ್ಬ ಅರಸ ಈ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿಸಿದ್ದಾನೆ. ಅದಕ್ಕೆ ಶಾಸನ ಆಧಾರ ಕೂಡ ಇದೆ. ಹೌದೌದು. ಇನ್ನು ಚತುರ್ಮುಖ ಬಸದಿ ಮತ್ತು ಇಲ್ಲಿ ಗೋಮಟೇಶ್ವರ ಬೆಟ್ಟಕ್ಕೊಂದು ಸೇತುವೆ ಮಾಡ್ತೇನೆ ಅಂತ ಹೇಳ್ತಾ ಇದ್ರು, ಕೇಳಿದ್ದೇವೆ. ಆ ಕಾಲದಲ್ಲಿ ಈ ಮೂರ್ತಿ ಆದ ಮೇಲೆ ಬರುವಂಥ ಇಮ್ಮಡಿ ಭೈರವ ಅಂತ ಹೇಳ್ತಾರೆ ಅವನು ಆ ಚತುರ್ಮುಖ ಬಸದಿಯನ್ನು ಕಟ್ಟಿಸಿದಂಥದ್ದು. ಅದು ಕಟ್ಟಿಸಲಿಕ್ಕೆ ಕೂಡ ಕಾರಣ ಇದೆ. ಅದಕ್ಕೆ ಕಾರಣ ಅಂದರೆ ಎಷ್ಟೋ ಕಡೆಯಲ್ಲಿ ಇರ್ತದೆ, ಇಲ್ಲಂತಲ್ಲ. ಆದರೆ ಇಂತಹ ಒಂದು ಚತುರ್ಮುಖ ಬಸದಿ ನಮಗೆ ಕರ್ನಾಟಕದಲ್ಲಿ, ಭಾರತದಲ್ಲಿ ನೋಡಲಿಕ್ಕೆ ಸಿಕ್ಕುವುದಿಲ್ಲ. ಈ ಥರದ ಚತುರ್ಮುಖ ಬಸದಿ. ಹೌದು. ಅದನ್ನು 1536ರಲ್ಲಿ ಪ್ರತಿಷ್ಠೆ ಮಾಡಿಸಿದ್ದಾರೆ ಆ ಬಸದಿಯನ್ನು. ಅದನ್ನು ಪ್ರತಿಷ್ಠೆ ಮಾಡಿಸಿದವನು, ಈ ಬಾಹುಬಲಿಯ ಮೂರ್ತಿಯನ್ನು ಯಾರು ಮಾಡಿಸಿದ್ದಾನ ಅವನ ಮೊಮ್ಮಗ ಅದನ್ನು ಮಾಡಿಸಿರ್ತಾನೆ. ಅವನು ಈಗ ಯಾವ ರೀತಿಯಲ್ಲಿ ಆ ಬಸದಿ ಇದೆಯಾ, ಇಷ್ಟು ಕೆಲಸಗಳು ಆಗ್ತಾ ಇರಬೇಕಾದ ಸಂದರ್ಭದಲ್ಲಿ ನಮ್ಮ ಗುರುಗಳು ಅಂದರೆ ಇಲ್ಲಿಯ ಮಠಾಧಿಪತಿಗಳು ಅವರನ್ನು ದಿವಸ ಭೇಟಿಯಾಗಲಿಕ್ಕೆ ಬರ್ತಾ ಇದ್ದ ರಾಜ. ಅವರು ಅವಧಿಜ್ಞಾನಿಗಳಾಗಿದ್ದರು. ಆವಾಗ ರಾಜನ ಭವಿಷ್ಯವನ್ನು ಹೇಳ್ತಾರೆ, ನಿನಗೆ ಏನಿರುವಂಥದ್ದು 6 ತಿಂಗಳ ಆಯುಷ್ಯ, ಅದರಿಂದಾಗಿ ಇಲ್ಲಿಗೆ ಈ ಮೂರ್ತಿಯನ್ನು ಪ್ರತಿಷ್ಠೆ ಮಾಡು ಅಂತೇಳಿ. ಹಾಗಾಗಿ ಅವನ ಯೋಜನೆ ಹಾಗೆ ಇತ್ತಂತೆ, ಅಲ್ಲಿಂದ ಇಲ್ಲಿವರೆಗೆ ಸೇತುವೆ ಮಾಡಬೇಕು ಅಂತ. ಮತ್ತು ಆ ಬಸದಿಯನ್ನು 3 ಅಂತಸ್ತಿನವರೆಗೆ, ಇದರ ಮೇಲೆ ಪುನಃ 2 ಮಾಳಿಗೆ ಮಾಡುವಂಥ ಒಂದು ಉದ್ದೇಶ ಕೂಡ ಇತ್ತು. ಅದನ್ನು ತ್ರಿಭುವನ ತಿಲಕ ಚೂಡಾಮಣಿ ಅಂತ ಮಾಡುವಂಥ ಉದ್ದೇಶ ಒಂದು. ಅಂದರೆ ಅವನ ಆಯುಷ್ಯ ಅಷ್ಟೇ ಆದ ಕಡೆ ಅದು ಅಲ್ಲಿಗೆ ಪ್ರತಿಷ್ಠೆ ಆಯಿತು. ಮುಂದೆ ಬರುವಂಥ ರಾಜರು ಮಾಡ್ತಾರಾ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು. ನೀವು ಈಗ ಇಲ್ಲಿ ಎಷ್ಟು ವರ್ಷದಿಂದ ಸೇವೆ? ನನಗೆ ಈಗ 74 ವರ್ಷ. ನಮ್ಮ ವಂಶ ಪಾರಂಪರ್ಯದಲ್ಲಿ ಬಂದಂಥ ಈ ಪೌರೋಹಿತ್ಯ ನಮ್ಮ ಹಿರಿಯರಿಂದ ಬಂದದ್ದು. ಹಿಂದೆ ನಮ್ಮ ತಂದೆಯವರು ಮಾಡ್ತಾಯಿದ್ರು. ಅವರು ಈಗ ಅವಸಾನ ಆಗಿ 2006ರಲ್ಲಿ ಅವರು ತೀರಿಯೋದ್ರು. ಆಮೇಲೆ ನನ್ನ ಪೂರ್ತಿ ಜವಾಬ್ದಾರಿ ನನ್ನ ಮೇಲೆ ಇದೆ. ಆದರೂ ಅದಕ್ಕಿಂತ ಮುಂಚೆ ನಾನು ಪೂಜತ್ವವನ್ನು ಮಾಡ್ತಾ ಬಂದಿದ್ದೇನೆ ಇಲ್ಲಿ. ಹೌದು. ಮತ್ತು ಒಂದು ಆಶ್ಚರ್ಯವಾದ ಸಂಗತಿ ಅಂದರೆ, ಈ ಮೂರ್ತಿಯನ್ನು ಕೆತ್ತಲು ಕಲ್ಲು ಎಲ್ಲಿಂದ ತಂದದ್ದು ಮತ್ತು ಹೇಗೆ ಹೇಗೆ ನಡೆಸಿದ್ದು ಅಂತ? ಈ ಕಲ್ಲನ್ನು ಈ ಬೆಟ್ಟದ ಹಿಂಭಾಗದಲ್ಲಿ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹಿಂಭಾಗದಲ್ಲಿ, ಇದೇ ಬಂಡೆಯಲ್ಲಿ ಹಿಂಭಾಗದಲ್ಲಿ ಬಹಳ ಉದ್ದವಾದಂಥ ಒಂದು ಏಕಶಿಲಾ ಇತ್ತಲ್ಲಿ. ಅದನ್ನು ಶಿಲ್ಪಿಗಳನ್ನು ಕರೆಸಿ ಅದನ್ನು ಪರೀಕ್ಷೆ ಮಾಡಿಸಿ ಅದನ್ನು ತುಂಡು ಮಾಡಿ ಅದರ ಬೇಡವಾದಂಥ ಬಂಡೆಗಳನ್ನೆಲ್ಲ ಕಿತ್ತು ತೆಗೆದು ಓನ್ಲಿ ರಫ್ ಸ್ಕೆಚ್, ಆ ರಫ್ ಸ್ಕೆಚ್ ಮಾಡಿ ಇದನ್ನು ಮೇಲೆ ಸಾಗಿಸಿರೋದು. ಮೇಲೆ ಸಾಗಿಸಲಿಕ್ಕೆ ಆ ಕಾಲದಲ್ಲಿ ರಾಜ 20 ಗಾಲಿಗಳಿರುವಂಥ ಒಂದು ಬಂಡಿಯನ್ನು ತಯಾರು ಮಾಡಿಸಿ ಅದರ ಮೇಲೆ ಇದನ್ನು ತುಂಬಿಸಿ ಹಿಂದಿನಿಂದ ಆನೆಗಳು ಅದನ್ನು ದುಡಿಗೊಡಲಿಕ್ಕೆ, ಹಾಗೆ ಎದುರಿದ ಜನರ ಸಹಾಯದಿಂದ ಎಳಿತಾ ಈ ಬೆಟ್ಟದ ತುದಿಗೆ ಬರಲಿಕ್ಕೆ ಆ ಕಾಲದಲ್ಲಿ 1 ತಿಂಗಳಾಗಿದಂತೆ. ಮತ್ತು ಮೂರ್ತಿ ಮಾಡಲಿಕ್ಕೆ ಎಷ್ಟು ವರ್ಷ ಆಗಿದೆ ಅಂತ ನಮಗೇನು ಕಂಡು ಬರೋದಿಲ್ಲ. ಹೌದು. ಇದು ಯಾವ ಶತಮಾನದಲ್ಲಿ ನಡೆದದ್ದು, ಯಾವ ವಿಷಯದಲ್ಲಿ? 1432ನೇ ಇಸ್ವಿ, 13/2/1432. ಹೌದು. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಈ ಬಸದಿಯ ಒಳಗಡೆ ವಿಡಿಯೋ ತೆಗೆಯಲು ಅನುಮತಿ ಇಲ್ಲದಿದ್ದರೂ ಸಹ ನಿಮಗಾಗಿ ಅನುಮತಿ ಪಡೆದು ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಈ ಚತುರ್ಮುಖ ಬಸದಿಯು ಕ್ರಿಸ್ತಶಕ 1432ರಲ್ಲಿ ವೀರಪಾಂಡ್ಯ ರಾಜನು ನಿರ್ಮಿಸಿದ್ದು 108 ಕಂಬಗಳನ್ನು ಹೊಂದಿದೆ.
ಇದು ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾದ ಚಾವಣಿ ಹೊಂದಿದೆ. ಈ ಬಸದಿಗೆ 4 ಸುತ್ತುಗಳಲ್ಲಿ ದ್ವಾರಗಳಿವೆ, ಹಾಗಾಗಿ ಚತುರ್ಮುಖ ಎಂದು ಕರೆಯುತ್ತಾರೆ. ಬಸದಿಯ ಪ್ರವೇಶದಲ್ಲಿ ಸೂರ್ಯತ, ಮಲ್ಲಿ ಹಾಗೂ ಅರಾ ಪ್ರತಿಮೆಗಳು ಪ್ರವಾಸಿಗಳನ್ನು ಆಕರ್ಷಿಸುತ್ತದೆ. ಇನ್ನು ಬಸದಿಯ ಗರ್ಭಗುಡಿಯಲ್ಲಿ ಇರುವ ಯಕ್ಷಿ, ಪದ್ಮಾವತಿ ಮತ್ತು 24 ಜೈನ ತೀರ್ಥಂಕರ ನಿಂತ ಭಂಗಿಗಳು ಪ್ರತಿಮೆಗೆ ಇಲ್ಲಿ ಬರುವ ಪ್ರವಾಸಿಗಳನ್ನು ಆಕರ್ಷಿಸುತ್ತದೆ. ಇದರಿಂದ ಇಲ್ಲಿ ಕುಳಿತು ಧ್ಯಾನ, ಯೋಗ, ಪ್ರಾಣಾಯಾಮಗಳನ್ನು ಮಾಡಬೇಕೆಂದು ಅನಿಸುತ್ತದೆ. ನನಗೂ ಅನಿಸಿದೆ. ಕಾರ್ಕಳದಲ್ಲಿರುವ ಈ ಗೋಮಟೇಶ್ವರ ಬೆಟ್ಟವು ವಿಶ್ವದ 2ನೇ ಅತಿ ದೊಡ್ಡ ಏಕಶಿಲಾ ಮೂರ್ತಿಯಾಗಿದೆ. ಕಾರ್ಕಳ ಎಂಬ ಹೆಸರು ಕರಿಯಕಲ್ಲು ಎಂಬ ಹೆಸರಿನಿಂದ ಮಾರ್ಪಟ್ಟಿದೆ. ಇಲ್ಲಿ 42 ಅಡಿ ಎತ್ತರದ ಬಾಹುಬಲಿ ಮೂರ್ತಿ ಇದ್ದು, ಇದು ಜೈನ ಧರ್ಮದ ಧಾರ್ಮಿಕ ಪುಣ್ಯಕ್ಷೇತ್ರವಾಗಿದೆ. ತುಳುವರು ಕಾರ್ಲ ಎಂದು ಕರೆದರೆ ಕೊಂಕಣಿಯಲ್ಲಿ ಕಾರ್ಕೋಳ್ ಎಂದು ಕರೆಯುತ್ತಾರೆ. ಇದು 180 ಮೆಟ್ಟಿಲುಗಳನ್ನು ಹೊಂದಿದ್ದು, ಇಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ಮಾಡುತ್ತಾರೆ. ಬಾಹುಬಲಿಯ ಇತಿಹಾಸದಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ ಕಾರಣ ಹಾಗೂ ಶ್ರವಣಬೆಳಗೊಳದ ಗೋಮಟೇಶ್ವರನನ್ನು ಕೆತ್ತಲು 12 ವರ್ಷ ತೆಗೆದುಕೊಂಡ ಕಾರಣ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ಮಾಡುತ್ತಾರೆ. ಉಡುಪಿಯಿಂದ 40 ಕಿಲೋಮೀಟರ್ ದೂರವಿದ್ದು, ಪ್ರವಾಸಿಗರನ್ನು ಶಾಂತಿ, ಧರ್ಮ, ದಾನ, ಸೌಹಾರ್ದತೆ, ನೆಮ್ಮದಿ ಬಾಳಿಗೆ ಮಾದರಿಯಾಗುತ್ತದೆ ನಮ್ಮ ತುಳುನಾಡು.